ಸೌಂಡ್ ಬಂತ್ರಿ ಸೌಂಡ ಇಲ್ಲಿ ನೋಡಿ ಸೌಂಡ್ ಹೆಂಗ್ ಬಂದೈತಿ ಪ್ಲೇ ಮಾಡ್ತೇನೆ ಮಸ್ತ್ ಬಂದೈತಿ ಸೌಂಡ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡತ್ತೀವಿ ನಿನ್ನೆ ವ್ಲಾಗ್ ಒಳಗೆ ನಾನು ನಿಮ್ಗೆ ಹೇಳಿದ್ನಿ ನಾ ಹೆಂಗೆ ಎಕ್ಸರ್ಸೈಸ್ ಮಾಡಿ ತೋರಿಸ್ತೀನಿ ಮತ್ತು ವೆಯ್ಟ್ ಲಾಸ್ ಹೆಂಗೆ ಮಾಡೀನಿ ಹೇಳ್ತೇನೆ ನಿಮ್ಗೆ ಅಂತ ಹೇಳಿ ಈ ವ್ಲಾಗ್ ಒಳಗೆ ಎಲ್ಲಿ ಬೇಕಾದಲ್ಲ ಅಂದ್ರೆ ನಡಕ್ಕೆ ಎಲ್ಲೋ ಒಂದು ಕಡೆ ಹಾಕಿರ್ತೇನೆ ಈ ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ ಅದು ವಿಡಿಯೋ ಎಲ್ಲೈತೆ ಅನ್ನೋದು 4 ಎಕ್ಸರ್ಸೈಸ್ ಮಾಡಾಳಕಿ 4 ಎಕ್ಸರ್ಸೈಸನ್ನು ಒಂದೊಂದು ತವಲ್ ಹಾಕ್ತಾಳೆ ಸೊ ಯಾರು ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಎಂಡ್ ಮಟ್ಟ ನೋಡ್ರಿ ಮತ್ತು ಈ ವಿಡಿಯೋ ಏಮ 1000 ಲೈಕ್ ಈ ವಿಡಿಯೋದ ಲೈಕ್ ಏಮ 1000 ಇರ್ತೈತಿ ಸೊ ಬಡ ಈ ವಿಡಿಯೋನ ಫಸ್ಟ್ ಲೈಕ್ ಮಾಡ್ರಿ ಯಾರೇನು ಮಾಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ ನೀವು ಸಬ್ಸ್ಕ್ರೈಬ್ ಲೈಕ್ ನಿಮ್ಗೆ ಕಮೆಂಟ್ ಮಾಡೋದ್ರಿಂದ ನಮ್ಗೆ ಇನ್ನೊಂದು ಸ್ವಲ್ಪ ಮೋಟಿವೇಟ್ ಆಕೈತಿ ವಿಡಿಯೋಸ್ನ ಮಾಡಕ್ಕೆ ನಿಮಗೂ ಹೊಸದನ್ನ ಏನೋ ಒಂದು ತೋರ್ಸಾಕ ಅಂದ್ರೆ ಈಗ ನೋಡ್ರಿ ನಮ್ಮ ಶ್ವೇತಾ ನಿಮ್ಗೆ ಎಕ್ಸರ್ಸೈಸ್ ತೋರ್ಸೋ ಭಾಳ ಜನ ಕೇಳತ್ತಿದ್ರು ಭಾಳ ದಿನದಿಂದ ಹೆಂಗ್ ವೇಟ್ ಲಾಸ್ ಮಾಡಿದ್ರಿ ಬೆಳ್ಳಿ ಫ್ಯಾಟ್ ಹೆಂಗ್ ಕರ್ಗಿಸಿದ್ರಿ ಹೇಳ್ರಿ ಬೆಳ್ಳಿ ಫ್ಯಾಟ್ ಹೊಟ್ಟಿ ಬೆಳ್ಳಿ ಫ್ಯಾಟ್ ಬೆಳ್ಳಿ ಅಂದಿನ ಬೆಳ್ಳಿ ಅಂದ ನಂಗೆ ಬೆಳ್ಳಿ ಅಂದಂಗ ಅನಸ್ತ ಬೆಳ್ಳಿ ಅಲ್ಲ ಬೆಳ್ಳಿ ಅಂದ್ರ ಬೇರೆ ಬೆಳ್ಳಿ ಬಂಗಾರ ಇವತ್ತೆಲ್ಲ ನಿಮ್ಗೆ ಹೇಳ್ಕೊಡ್ತೇನಂತ ನೋಡ್ರಿ ಹೆಂಗಿತ್ತಂದ್ರ ಇವತ್ತಿನ ಡೇ ಒಳಗ ಏನೆಲ್ಲ ಆಕೈತಿ ನೋಡೋಣಂತ ನೋಡ್ರಿ ತೋರ್ಸರಂತ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ನೋಡ್ರಿ ಇಲ್ಲೇ ನಮ್ಮ ಸ್ಪರ್ಶ ಅವ್ರ ಗುಡಿಗೆ ಹೋಗಿ ಬಂದ್ಲೇನ್ರಿ ಆಕೆ ಗುಡಿಗೆ ಹೋಗಿ ಬಂದ್ಲ ಪ್ರಸಾದ ನೋಡ್ರಿ ಶ್ವೇತಾ ಅವ್ರ ಗುಡಿಗೆ ಹೋಗಿ ಬಂದ್ಲಕ್ಕಿ ನಾವು ಇಲ್ಲೇ ಮ್ಯಾಲ ನಿಂತೇವೆ ಅಕ್ಕಿ ಹೋಗಿ ಬಂದಾಗ್ಲೇ ಗುಡ್ ಮಾರ್ನಿಂಗ್ ತಗೋತ್ಲೆ ಗುಡಿಗೆ ಹೋಗಿ ಬಂದ್ಲಕ್ಕಿ ಬಡ ಬಂತಡ್ರಿ ಕೆಳಗ ಬರ್ರಿ ನೋಡ್ರಿ ನಮ್ಮ ಪಪ್ಪಾನು ಫಸ್ಟ್ ಕ್ಲಾಸ್ ಬಿಸಿಲು ಕಾಸಕತ್ತಾರೇನು ಮತ್ತೆ ಬಿಸಿಲು ಕಾಸ್ಬೇಡ್ರಪ್ಪ ಹಾಯ್ ಹೌದ್ರಿ ತಂಡಿತ್ತ ಪ್ರಸಾದ್ ತಿನ್ ಮತ್ತೆ ನಾಷ್ಟ ಮಾಡಿದ್ರಿ ನೋಡ್ರಿ ನಮ್ಮ ಶ್ವೇತಾ ಅವರು ಪ್ರಸಾದ್ ತಗೊಳತ್ತಾರ ಈಗ ಕಮಲಾ ಬಾಯ್ ಏನ್ ಮಾಡತಿ ರೊಟ್ಟಿ ಬಿಡತಿ ಯಾಕೆ ಶ್ವೇತಾ ಬಡದಲ್ಲಿ ಇವತ್ತು ರೊಟ್ಟಿ ಮಾಡಿಸಿದ್ನಿ ಒಂದ್ 4-5 ಮಾಡಿದ್ಲ ಮತ್ ಈಗ ಮಾಡ್ಬೇಕಲ್ಲ ಪಪ್ಪ ಓಕೆ ಪಪ್ಪಾಗ ಸಪ್ರೇಟ್ ಹಿಟ್ ತೆಗೆದಿಟ್ಟಿದ್ದೆ ಬಿಸಿ ಮಾಡಾಕತ್ತೇನ ಮಾಡ್ರಿ ಅಡ್ಡಿ ಇಲ್ಲ ನನ್ಗನ್ನಿಸ್ತ ಶ್ವೇತಾ ಅವ್ರ ಇವತ್ತು ರೊಟ್ಟಿ ಮಾಡಿಲ್ಲ ಅಂತ ಅನ್ಕೊಂಡೇನ ಬೇಕಂತೆ ಹಿಟ್ ತೆಗೆದಿಟ್ಟಿದ್ರಿ ಚೋಳಿಕಾಯಿ ಪಲ್ಯನೂ ಹಾಕ್ಲಿ ಬೇಡ ಅದಷ್ಟೇ ಸಾಕು ಒಂದ್ ಅರ್ಧ ರೊಟ್ಟಿ ಹಾಕ್ಬಿಡ್ರಿ ಏನ್ರಿ ಶ್ವೇತಾ ಅವ್ರ ಏನ್ ಮಾಡಕತ್ತೀರಿ ನೋಡ್ರಿ ನಾಷ್ಟ ಮಾಡಿದ ಕೂಡಲೇ ನಮ್ಮ ಶ್ವೇತಾ ಅವರು ಅಡಿಗೆ ಮಾಡಿದ್ದು ತಾಟು ಪಾಟು ಎಲ್ಲ ಕೂಡಿ ಸ್ವಚ್ಛಾಗಿ ತೊಳ್ಯಾಕತ್ತಾಳ ತೊಳಿರಿ ಒಂದು ಪುಟ್ಟಿ ಬಾಂಡ್ಯಾಕವೇನ ರೆಡಿ ಮಾಡ್ತಾರೆ ನೋಡು ಏನ್ರಿ ಕುಕಿಂಗ್ ಈಗ ಲಘು ಕೆಲಸ ಆಗೈತೆ ಓಕೆ ಲಘು ಮಾಡ್ಕೊಂಡ್ಬಿಡೋಣ ಓಕೆ ಮೇಡಮ್ ಬೇರೆ ಕೆಲಸ ಅದಾವಲ್ಲ ಓಕೆ ಡನ್ ಕಮ್ ಇನ್ನು ಎಕ್ಸರ್ಸೈಸ್ ಯಾವಾಗ ತೋರಿಸ್ತಿರೋ ನಡ್ನಡ್ಕ ಅಂತ ವೇಟ್ ಮಾಡತ್ತೇನೆ ನಾನು ನೋಡ್ರಿ ಇಲ್ಲಿ ನಮ್ ಶ್ವೇತಾಗ ಮತ್ ಸ್ಪರ್ಶಾಗ ಏನಾಯ್ತು ಗೊತ್ತಿಲ್ಲ ಇಲ್ಲಿ ಕುಂತ ಹಳೇ ವ್ಲಾಗ್ಗಳು ನೋಡ್ಕೋತ ಕೂತ್ ಬಿಟ್ಟಾರ ಬರೀ ಯಾಕೆ ಏನ್ ನೋಡತ್ತಾರ ಗೊತ್ತಿಲ್ಲ ಸೌಂಡ್ ಇಲ್ಲಿ ಕಡಿಮೆ ಐತಪ್ಪ ನಮ್ ಶ್ವೇತಾಗ ಮ್ಯಾಕ್ ಯೂಸ್ ಮಾಡೋದ ಬರಂಗಿಲ್ಲ ಇಲ್ಲಿ ನೋಡಿ ಪೂರಾ ಕಡಿಮೆ ಐತಿ ಇಲ್ಲಿ ಪೂರಾ ಇಡ ಕಿವಿ ಹರಿಯೋಂಗ್ ಸೌಂಡ್ ಬರ್ತೈತೆ ಅದ್ರದ್ದು ನೋಡ್ರಿ ನಾವು ಬರ್ತೇನೆ ಬಾಯ್ ಬರ್ತಾರೆ ನೀವು ನೋಡ್ರಿ ಇಲ್ಲಿ ಹೊರಗೇನೋ ತಗೊಳಕಂತ ಬಂದಿದ್ವಿ ಅವ್ರಿಗೇನೋ ಅಂದ್ರೆ ಏನಿರ್ತೈತೆ ಅಂತ ಮಾಡಿದ್ವಿ ಅದ ಅಜ್ವೈನ್ ಹಂಗ ತಿಂತಾರ ಸಣ್ಣ ಕಟ್ ಮಾಡಿ ಒಣಗಿಸ್ಯಾರದ ಮತ್ ನಮ್ ಶ್ವೇತಾ ಅವ್ರು ಬಂದ್ ಕೂಡಲೇ ಕೊಬ್ಬರಿ ಎಣ್ಣೆ ಜೇಮ್ಸ್ ಏನೇನೋ ತಗೊಂಡ್ರ ಕೊಬ್ಬರಿ ಎಣ್ಣೆ ಮುಗ್ದಿತ್ತು ಭಾಳ ದಿನ ಆಗಿ ತಗೋಬೇಕಂತೆ ಹೊರಗೆ ಬಂದಾಗ ನೆನಪಾಕಿರಕ್ಕಿಲ್ಲ ಅದಕ್ಕೆ ಇವತ್ತು ನೆನಪು ಮಾಡಿ ತಗೊಂಡು ತಲೆ ನೋಡ್ರಿ ಇಲ್ಲಿ ಒಣಗಿ ಹೌದು ಕಡ್ಡೆ ಬಾವ ಆಗೈತೆ ಬರ್ರಿ ಹೋಗೋಣ ಏನ್ ಸ್ಪರ್ಶ ಬಾಲ್ ಇಲ್ಲಿ ಹೊಳ್ಳಿಲ್ಲ ಒಂದ್ ಸ್ವಲ್ಪ ಬಾಲ್ ಮನಿ ಒಳಗೆ ಎಷ್ಟು ಅದಾವ ನೀನು ಒಂದ್ 5-6 ಬಾಲ್ ಇರ್ಬೇಕು ನೋಡ್ರಿ ಇಲ್ಲಿ ನಮ್ ಶ್ವೇತಾ ಅವರು ಸ್ಪರ್ಶ ಅವರು ಕೂಡಿ ಸ್ವಚ್ಛ ಭಾರತ್ ಅಭಿಯಾನನ ಕೈಗೊಂಡಾರ ಅಯ್ಯೇ ಬರ್ರಿ ಹೋಗೋಣ ಬಾ ಚಿನ್ನು ಮನಿ ಹೋಗಿ ಬರ್ಸಂತ ಬಾ
ನೋಡ್ರಿ ಇವ್ರ ಇವತ್ ವೈಪರ್ ತಂದಾರ ಅಂತ ಕೂಡ್ಲೆ ಪೂರ್ತಿ ಬರ್ಷನ್ ಕಟ್ಟಿ ಎಲ್ಲಾ ಕ್ಲೀನ್ ಮಾಡಿದ್ರ ಸ್ವಚ್ಛ ಆತ್ ನೋಡ್ರಿ ಕರೆನ ಒಂದ್ ಹನಿ ನೀರು ಸಹಿತ ಉಳಿಲಿಲ್ಲ ಎಲ್ಲೂ ಕಲಿನೂ ಉಳಿದಿಲ್ಲ ಮತ್ತ ಸ್ಪರ್ಶನ್ ಇವತ್ತ ಅಂಗನವಾಡಿ ಕರ್ಕೊಂಡ್ ಹೋಗಿದ್ನಿ ಕೂತ್ಲ ಆಟ ಆಡಿದ್ಲಿ ಇವತ್ತಕ್ಕಿ ಮತ್ತ ಬಿಟ್ಟು ಬರ್ಬೇಕಂತ ಮಾಡಿದ್ನಿ ನನ್ ಬಿಟ್ಟ ಕೂತಿದ್ಲು ಬಿಡಕ್ಕೆ ಹುಡ್ಗೋರ್ ಜೊತೆ ಆಟ ಆಡಾತಿದ್ಲ ಬಿಟ್ಟು ಬರ್ಬೇಕಂದಿ ಮತ್ತ ಒಮ್ಮೆ ಸಡನ್ ಆಗಿ ಬಿಟ್ಟು ಬಂದ್ರ ನಾಳಿಂದ ಕುಂದ್ರಂಗೆ ಇಲ್ಲಕ್ಕಿ ಇವ್ರ ಮತ್ ನನ್ ಬಿಟ್ಟು ಹೊಕ್ಕಾರ್ ಬಾ ಅಂತ ಹೇಳಿ ನಮ್ಗ ಪಾಠ ಕಲಿಸ್ತಾಳಕ್ಕಿ ಅದಕ್ಕ ನಮ್ ಕೆಲ್ಸ ಆಮೇಲೆ ಮಾಡ್ಕೊಂಡ್ರಂತ ಫಸ್ಟ್ ಅಕ್ಕಿದ ಎಜುಕೇಶನ್ ಇಂಪಾರ್ಟೆಂಟ್ ರೂಢಿ ಆಗ್ಲಿ ಅಂತ ಹೇಳಿ ನಾನ ಒಂದ್ ಅರ್ಧ ತಾಸ್ ಕೂತ್ನಿ ಇನ್ನ ಕೂತಿದ್ಲಕ್ಕಿ ಮತ್ ಮಾಮಾರ್ ಬಂದ್ರ ಅಂದ್ ಕೂಡ್ಲೆ ಅವ್ರ ನೋಡಿ ಬಂದ್ಲಕ್ಕಿ ಓಡಿ ಸ್ವರ್ಣ ಬಿಂದು ಹಾಕತಾರಂತ ಹೌದಾ ಎದ್ರದ ಸ್ವರ್ಣ ಬಿಂದು ಅಂಗನವಾಡಿಗೆ ಹೋಗಿ ಹೇಳ್ರಿ ಅಂತಾನೆ ಮತ್ತ ಅಲ್ಲೇ ಹೋಗ್ತೀನಿ ತಡಿಕ ಹೇಳಿ ಕರ್ಕೊಂಡ್ ಬರ್ತೇನೆ ಅಂತ ನಿಮ್ಮ ಮಮ್ಮಿ ಫೋನ್ ಹಚ್ಚಿದ್ರು ಫೋನ್ ಹಚ್ಚಿ ಕೊಡ್ರಿ ಫೋನ್ ನನ್ ಕಡೆ ಐತಿ ಕೊಡ್ರಿ ಮತ್ತ ಕೊಡಂಗಿಲ್ಲ ಯಾಕ ₹100 ಆಕತ್ ನಾನು ಯಾಕೆ ನಿನ್ ಫೋನ್ಲಿ ಹಚ್ಚಾಕ್ ಬರಂಗಿಲ್ಲ ನಂಗೆ ಲಾಕ್ ಗೊತ್ತಿಲ್ಲ ಹಂಗೆ ಸುಮ್ ಅನ್ಕೊಂಡಪ್ಪ ಏನ್ ಇಷ್ಟು ಹುಷಾರದಿವ ಚಿನ್ನಿನ ಇಲ್ಲಿ ಬಾರ್ ಆಗೈತ್ ನೋಡ್ರಿ ಎಷ್ಟ್ ಚಂದ ವರ್ಷರಿ ಅದು ವರ್ಷಿಲ್ಲ ಇನ್ನ ವರ್ಷಿಲ್ಲ ಆಯ್ತಲ್ರಿ ಪಟ ಸ್ವರ್ಣ ಬಿಂದು ಹಾಕಿಸ್ಕೊಂಬರೋದ ಹಾಕಿಸ್ಕೊಂಬರೋಣ ಒಮ್ಮೆ ಅಕ್ಷಯ ಹಾಕಿಸ್ಬೇಕದ್ ಸುಮ್ ಎಲ್ಲಾರು ಹಾಕಿಸ್ತಾರ ನಾವು ಟೈಮ್ ನೋಡ್ರಿ ಬರೋಬ್ಬರಿ ಎಷ್ಟಾಯ್ತು 12:15 ಪೌನೆ 1 ಆಗ್ಬಂತ ಇನ್ನ ಏನ್ ಹೇಳೋ ಬರ್ತಲ್ಲ ವೇಟ್ ಹೆಂಗ್ ಲಾಸ್ ಮಾಡಿದ್ರ ಅಂತ ವಿಚಾರ ಮಾಡತ್ತಿರ್ಬೇಕ ಅದಷ್ಟು ಲಘು ಹೇಳ್ತೇನಿ ಫಸ್ಟಿಗೆ ಏನಂದ್ರ ನಮ್ ಸ್ಪರ್ಶನ್ ಹಿಂದಿಂದ ಓಡಾಡಿ ಮೇಲೆ ಕೆಳಗ ಅಡ್ಡಾಡಿ ಸಣ್ಣ ಆಗೇನಿ ಮತ್ ನೆಕ್ಸ್ಟ್ ಏನ್ ಮಾಡೋಣ ಅನ್ನೋದನ್ನ ಹೇಳ್ತೇನೆ ನೋಡ್ರಿ ಈಗ ಕೇಲಿ ಅಂಗನವಾಡಿ ಹಾಸ್ಪಿಟಲ್ ಅಂತ ಬಂದ್ ಮುಟ್ಟಿದ್ವಿ ನಾವು ಇದು ಶಾಪುರ್ ಆಗೈತಿ ಆಲ್ಮೋಸ್ಟ್ ಎಲ್ಲರಿಗೂ ಗುರ್ತಿರ್ಬೋದು ಇದು ಆಯುರ್ವೇದಿಕ್ ಹಾಸ್ಪಿಟಲ್ ಅನ್ನು ಅಂತಾರೆ ಇದಕ್ಕೆ ನೋಡ್ರಿ ಹಂಗಿತ್ತಂದ್ರೆ ಒಳಗೆ ಹೋಗೋಣ ಸ್ವರ್ಣ ಬಿಂದು ಹಾಕಿಸ್ಕೊಂಡು ಬರೋಣ ಅಂತ ನೋಡ್ರಿ ಇಲ್ಲಿ ಸ್ಪರ್ಶ ಕಾರ್ಡ್ ಮಾಡ್ಸಿದ್ವಿ ಅಲ್ಲಿ ಆಟ ಆಡ್ಬಿಟ್ಟಿರ್ತಾಳ ಬಾ ಅಂದ್ರೆ ಒಟ್ಟೆ ಬರಕ್ ತಯಾರಿಲ್ಲ ಸ್ಪರ್ಶು ಸ್ಪರ್ಶ ಬಾ ಬರ್ರಿ ಸ್ಪರ್ಶ ಬಾ ಆಂಟಿ ಹಾ ಜರಿ ಇಷ್ಟೊತ್ತನ ಆಡಿದಿಲ್ಲ ಆಡ ಕೈ ಬಿಡ ಹೋದ್ವಿ ಸ್ವರ್ಣ ಬಂದು ಹಾಕಿಸ್ಕೊಂಡ್ವಿ ಮನೆಗೆ ಬಂದ್ವೀಗ ನಮ್ಮ ಸ್ಪರ್ಶನೂ ಡಲ್ ಹೊಡೆದಾಳ ಇನ್ನೊಬ್ಬಾಕಿ ನಮ್ಮ ಹುಡುಗಿನ ಕರ್ಕೊಂಡು ಹೋಗಿದ್ವಿ ಬಾಜು ಮನೆ ಹುಡುಗಿನ ಹಾಕಿನೂ ಡಲ್ ಹೊಡೆದಾಳ ನೋಡ್ರಿ ಈಗ ಒಳಗೆ ಹೋಗೋಣಂತ ಏನ್ ಮಾಡತ್ತಾರ ನೋಡೋಣಂತ ನೋಡ್ರಿ ನಮ್ಮ ಸ್ಪರ್ಶ ಅವ್ರವ್ವ ಆಕಿಗೆ ಹೆಂಗ್ ತಿನ್ನಿಸ್ತಾಳ ಹಂಗ ತಿನ್ಸಾಕತ್ತಾಳ ಗೊಂಬಿಗೆ ಅಲ್ಲೂ ಅದ್ರ ಮಕ್ಕದ ಮೇಲೆ ಕಾಲಿಟ್ಟು ಹೆಂಗ್ ಉಸಿರಾಡ್ಬೇಕಾದ್ರ ಪಾಪು ಹಚ್ಚಿ ತಿನ್ನಿಸ್ ನೀನು ನೆಕ್ಸ್ಟ್ ಅಕ್ಕಿ ಮಕ್ಕದ ಮೇಲೆ ಕಾಲಿಟ್ಟು ತಿನ್ನಿಸ್ ಅಕ್ಕಿಗೆ ಚಪಾತಿ ಎಲ್ಲ ಕೆಡಿಸ್ತಾಳ ಹೋಯ್ಕೆ ಎಲ್ಲ ಚಪಾತಿ ವೇಸ್ಟ್ ಮಾಡ್ತಾಳ ಹೋಯ್ಕೆ ನೋಡಿದ ಹೆಂಗ್ ತಿನ್ಸಾಕತ್ತ ಚಪಾತಿ ತಿನ್ನ ಅವ್ರವು ಕಾಲಿರ್ತಾವಲ್ಲ ಹಾಗೆ ನೀರ ಮಸ್ತ್ ಏನ್ರಿ ಶ್ವೇತಾ ಅವ್ರೆ ಏನ್ ನಡ್ಸರಿ ಇದ ಕುಕಿಂಗ್ ಮಾಡಕ್ ಎಲ್ಲಾ ತೆಗೆದು ಇಟ್ಕೊಳತ್ತೆ ನೋಡ್ರಿ ಏನ್ ಬೇಕಂತ ಹೇಳಿ ಫ್ಲೆಕ್ಸ್ ಅಂದ್ರು ನಿನ್ನೆ ಮಾಡಿದ್ದು ಒಂದ್ ಪೇಪರ್ ನಲ್ಲಿ ಕಟ್ಟಿಟ್ಟಿದ್ವಿ ಓಕೆ ಇದನ್ನ ಈಗ ಯೂಸ್ ಮಾಡ್ಕೊಳತ್ತೇನೆ ನೋಡ್ರಿ ಚಿಲ್ಲಿ ಫ್ಲೆಕ್ಸ್ ಬೇಕು ಇದಕ್ಕೂ ಹೌದು ಇದಕ್ಕೆ ಚಿಲ್ಲಿ ಫ್ಲೆಕ್ಸ್ ಬೇಕು ವಾರಿಗ್ಯಾನೋ ಬೇಕಂತ ಬೇಕಿಂಗ್ ಸೋಡಾ ಬೇಕಂತ ಏನೇನೋ ಬೇಕಂತ ನಾನ ನಿನ್ನೆ ತೆಗೆದಿಟ್ಟಿದ್ದು ಮುಗಿದು ಏನಂತ ಮಾಡಿದ್ನಿ ಅವತ್ನ ಮೆಣಸಿನ್ಕಾಯಿ ಹೆಂಗದಾವ ಮತ್ತ ಕಡಕ್ರಿ ನಮ್ಮ ಮೆಣಸಿನ್ಕಾಯಿ ನೋಡ್ರಿ ಒಂದ್ ಇದನ್ನ ಕುಕ್ ಮಾಡಿದ್ವಿ ಭಾರಿ ಆಗೈತ ಟೇಸ್ಟ್ ಈಗ ತಿಂದ್ವಿ ಇವ್ರು ಕೆಳಗೆ ತಗೊಂಡೋಗ್ಯಾರ ನಿಂದ್ರ ಅಂದ್ರು ನಿಂದ್ರಲ್ಲ ಹಂಗ ಪಟ ಓಡೋಗ್ಯಾರ ಬರ್ಬೇಕು ಹೆಂಗಾಗೈತವ ಮಮ್ಮಿ ಚಲೋ ಆಗೈತಿ ಏನ್ ಮನಸ್ ಸ್ಪರ್ಶ ಖಾರ ಆತ ಜಡಿ ಹಾಕಿದ್ ಚಲೋ ಆಗೈತಿ ಅದಕ್ಕ ಏನ್ ಮಾಡಿದ್ವಿ ಇವತ್ತು ಆ ಡಿಶ್ಶಿಗೆ ಜಡಿ ಹಾಕ್ಯವ ನಾವ ಹೆಂಗಾಗೈತಿ ಮಮ್ಮಿ ಚಂದಾಗೈತೆ ಅಂದ್ರೆ ಕೈ ತುತ್ತಿ ಚಾನಲ್ ಹೋಗಿ ನೋಡ್ಕೊಂಡ್ ಬರ್ರಿ ಈಗಲ್ಲ ಬಟ್ ಸ್ವಲ್ಪ ಬರೋ ದಿವಸದಾಗ ಬರ್ತೈತಿ ಚಟ್ಪಟ ಜಡಿ ಅದ್ರ ಹೆಸರು ಹೇಳ್ತಾನೆ ನಿಮಗಿನ ಮೇಲಿಂದ ಚಟ್ಪಟ ಜಡಿ ಅದ್ರ ಹೆಸರು ಏನ್ರಿ ಶ್ವೇತಾ ಏನದ
ಅಜ್ಜ ಹರಸ್ಲೇಪಿ ಅದ ಬೀಚ್ ಅಂದ್ರೆ ಗಿಡ ಹುಟ್ಟಿತ್ತು ಅನ್ನೋದು. ಹೌದು, ಅದಕ್ಕೆ ಅದು ನ್ಯಾಚುರಲ್ ದೇವ್ರು ಮಾಡಿದಂಥ ಸಿಸ್ಟಮ್ ಮಮ್ಮಿ ಇದು. ಆ್ಯಕ್ಚುಲಿ ದೇವ್ರು ಮಾಡಿದಂಥ ಸಿಸ್ಟಮ್ ಇದೆ. ಇದೇನಿತ್ತಲ್ಲ, ಇದನ್ನ ಯಾಕೆ ಹಿಂಗೆ ಮಾಡ್ಯಾನ ದೇವ್ರಪ್ಪ ಅಂತಂದ್ರೆ ಈ ಗಿಡ ಬೇರೆ ಕಡೆನೂ ಬೆಳಿಲ್ಲ ಅನ್ನೋ ಉದ್ದೇಶಕ್ಕೆ ಹಿಂಗೆ ಹಾರು ಶಕ್ತಿ ಕೊಟ್ಟಾನಿದ್ರ ಬೀಜಕ್ಕೆ. ಈ ಬೀಜ ಹಾರಿ ಹೋಗಿ ಎಲ್ಲಿ ಬೀಳ್ತೈತಲ್ಲ ಅಲ್ಲಿ ಮತ್ತೆ ಗಿಡ ಹುಟ್ಟತೈತಿ. ಯಾವ ಗಿಡ ಗೊತ್ತಿಲ್ಲ, ಬಟ್ ಅದ್ ಹೆಂಗ್ ಬೆಳೆ ಹೂ ಹಾಕವಲ್ಲ. ಹೌದಾ? ಅದ್ರದ್ದು ಇನ್ನೊಂದು ಕೆಂಪು ಹಾಕೈತೆ ಅದು. ಏಯ್ ಕಣ್ಣೊಳಗೆ ಓದಿಪ ಆಗ್ತದೆ. ಏನ್ರಿ ಶ್ರದ್ಧಾ ಎಲ್ಲ ಹೊಂಟ್ಲಕ್ಕಿ? ಸ್ಕೂಲಿಗೆ ಹೊಂಟಾತ. ಅಪ್ಪಿ ಎಲ್ಲಿ ಹೊಂಟಿ? ಬಾಯ್ ಬಾಯ್. ಟ್ರೈ ಮಾಡ್ಬಿಟ್ಟ. ಬಾಯ್ ಚಿನ್ನು. ಚಪ್ಪಲಿ ಇಲ್ಲಿ ಅದಪ್ಪ. ಚಪ್ಪಲ್ ಹಾಕೊಂಡು ಚಪ್ಪಲ ಬೇಕಾ? ಇವತ್ತು ಕೂತಾ ಅಲ್ಲ ಅಲ್ಲಿ ಹುಡ್ಕೊಂಡ್ ಜೊತೆ ಆಟಾಡಿ ಮಜಾ ಬರತೈತಕ್ಕ ಈಗ. ಶಾನೆ ಹಾಕಳು ಬರ್ಬರ್ತ ಚಿಂತೆ ಐತಿತ್ ನನಗ ಏನ್ ಮಾಡ್ತಾ ಈಕೆ ಅಂತೇಳಿ. ಶಾನೆತನ ಬೆಳೆಸ್ಕೊಂಡ್ರ ಎಲ್ಲಿ ಹೋಗಿ ಬರ್ತೀಪಿ? ಅಪ್ಪ ಹೇಳ, ಅಪ್ಪ ಹೇಳ. ಬಾಯ್ ಬಾಯ್. ಹೋಗ್ ಬರ್ರಿ. ನಾ ಸ್ಕೂಲಿಗೆ ಹೋಗಿ ಬರ್ತೇನೆ. ಗೇಟ್ ಬಿಡ್ತೈತೆ ಓ ಬಸ್ ಬಂದೈತಂತಕ್ಕಿದ, ಬಸ್ ಬರ್ಬೇಕಂತ. ಸ್ಕೂಲಿಗ್ರಿ ಬಸ್ ಬಂತಪ್ಪ. ಓ ಬಸ್ಸಿನ ಸಾಲಿಗೆ ಹತ್ತಾಕಿನಕಿನು, ಬಸ್ ಬರೋ ಸಾಲಿಗೆ ಹಚ್ಬೇಕಿನಕಿ. ನೋಡ್ರಿ ಇಲ್ಲಿ ನಮ್ಮ ಶ್ವೇತಾ ಅವರು ಆಕಾಂಕ್ಷನ ಕರ್ಯಾಕ್ ಹೋಗಿದ್ರು ಸ್ಕೂಲಿಂದ. ಅಜ್ಜಾನ್ ಕೆಲಸ ಎಲ್ಲ ಆಕಾಂಕ್ಷ ಸ್ಪರ್ಶ ಶ್ವೇತಾ ಮಾಡಾಕತ್ತಾಳೇನು? ಮಮ್ಮಿ ನಂಗೂ ಬ್ಯಾಗ್ ಬೇಕಂತ. ಅಲ್ಲ, ಅಜ್ಜ ಸಾಲಿ ಕಳ್ಸಕ್ ಹೋಗ್ತಾರ, ಬಸ್ಸಿಗೆ ಹತ್ಸಾಕ್ ಹೋಗ್ತಾರ, ಬಸ್ಸಿಂದ ಇಳಿಸಿ ಕರ್ಕೊಂಡ್ ಬರಕ್ ಹೋಗ್ತಾರ. ಅಜ್ಜಾನ್ ಕೆಲಸ ಎಲ್ಲ ನೀವು ಮಾಡಾಕತ್ತೀರೇನು? ನಂಗೆ ಗೊತ್ತಿಲ್ಲ, ಈ ಕಡೆ ಬರ್ತೈತನ್ನ ಈ ಕಡೆ ನಿಂತೀನಿ ನಾನು. ಅದ ಆ ಸೈಡನ್ನ ಇಳಿಸಿದ್ರು. ಹೌದಾ, ಆ ಸೈಡ್ ಇಳಿಸ್ತಾರ. ಹಿಂಗ್ ಕಿಡು ಏನೇನ್ ಮಾಡಿದಪ್ಪಿ ಸಾಲಾಗ ಇವತ್ತ? ಅಭ್ಯಾಸ ಮಾಡಿದಿ? ಹಾಯ್ ಮಾನ್ವಿ, ಮುಗೀತ ಸಾಲಿ ನಿಂದು? ಮುಖ ಮುಚ್ಕೊಂಡು ಹೋಗ ಮಾನ್ವಿ. ಬರ್ರಿ ಹೋಗೋಣ ಬನ್ನಿ. ಕಿಡು ಏನೋ ಸ್ಪೆಷಲ್ ಡಿಶ್ ಮಾಡೇನ್ ಬಾ ತೋರಿಸ್ತಾನೆ. ಜಡಿ ಚಟ್ಪಟ ಜಡಿ. ಕಿಡ್ಡಿ ಕೇಳಿ ಹೆಸರು ಕೇಳಿಸೋ ಮಕ್ಕಳಕ್ಕೆ. ಅಯ್ಯೋ ಹಿಟ್ಟು ಇನ್ನ ಹತ್ತೈತಲ್ಲ ಅವ್ವ ನಿನ್ ಮಸಡಿಗೆ? ಹೌದಾ, ಬಾಳ ಹತ್ತೈತಿ. ನಡಿ ಮಾಡೇನಂತ ಗೊತ್ತಾಗ್ಬೇಕಲ್ಲ. ಓ ಅದಕ್ಕೆ ಇಟ್ಕೊಂಡು ಅಡ್ಡಾಡಕತ್ತೀರೇನು? ನೋಡ್ರಿ ಇವ್ರು ನೋಡ್ರಿ ಒಂದ್ ಇದನ್ ಮಾಡ್ಬಿಟ್ಟಾರ ಮಿಸ್ಟೇಕ್. ಇಷ್ಟೋತನ ನಿಂತು ಕುಕ್ಕಿಂಗ್ ಮಾಡ್ಕೊಂಡ್ವಿ ಮಧ್ಯಾಹ್ನದಿಂದ ಹಿಡಿದು ಸಂಜಿತನ. ಬಟ್ ಮೈಕ್ ಚಾಲು ಇಲ್ಲ ಅಂತ ಹೇಳತ್ತಾರ. ಸುಳ್ಳು ಐತೋ ಕರೆ ಐತೋ ನನ್ಗಂತರೂ ಗೊತ್ತಿಲ್ಲ. ಅದು ವಾಯ್ಸ ಬಂದಿಲ್ಲ, ವಿಡಿಯೋ ಫೇಲ್ ಆತ ಅನ್ನತ್ತಾರ. ಅಷ್ಟು ಕಷ್ಟಪಟ್ಟು ಮಾಡಿದ್ ಮತ್ತೆ ವಾಪಸ್ ಅದನ್ನ ಮಾಡೋದಂದ್ರೆ ಬೇಜಾರು ಬರ್ತೈತಿ. ಯಾಕಂದ್ರೆ ಮನಿ ಒಳಗೆ ಮಾಡೋದ ಬೇರೆ ಆಕೈತಿ, ಇಲ್ಲಿ ಸ್ಟುಡಿಯೋ ಒಳಗೆ ಮಾಡೋದ ಬೇರೆ ಆಕೈತಿ. ಅದ ಪ್ರತಿಯೊಂದನ್ನ ಹಿಂಗ್ ಪಿನ್ ಟು ಪಿನ್ ತೋರಿಸ್ಬೇಕಾಕೈತಿ. ಮನಿ ಒಳಗಾದ್ರೆ ನಾರ್ಮಲಿ ನಾವು ಮಾಡೋದಾದ್ರೆ ಹೆಂಗ ಪಟ ಹೆಂಗಾರ ಮಾಡಿ ಇದ್ ಮಾಡ್ಬಿಡ್ಬೋದ. ಬಟ್ ಇಲ್ಲಿ ಹಂಗಾಗಿಲ್ಲ. ಪಿನ್ ಟು ಪಿನ್ ಪ್ರತಿಯೊಂದು ಇಷ್ಟ ಹಾಕಾದೇನ್ ಹಿಂಗ್ ನಾದಾದೇನ್ ಎಲ್ಲಾನು ತೋರಿಸ್ಬೇಕ. ಅದಕ್ಕೆ ವಯಸ್ಸ ಬಂದಿಲ್ಲ ಅಂತಂದ್ರೆ ಹೆಂಗ ಆಗ್ಬೇಕ? ಓಕೆ, ಬೆಳಿಗ್ಗೆಯಿಂದ ಹೇಳತ್ತೀರಿ ಒಂದ್ ಎಕ್ಸರ್ಸೈಸ್ ತೋರಿಸಲ್ಲ. ಫಸ್ಟ್ ಪಾಯಿಂಟ್ ಅಂತೂ ಹೇಳಿದ್ರಿ ನೀವು, ಸ್ಪರ್ಶನ್ ಹಿಂದಿಂದ ತಿರುಗಿನ ಅರ್ಧ ಸಣ್ಣಾಗ್ಯಾರ ಅಂತೇಳಿ. ಕೆಳಗೆ ಅಡ್ಡಾಡಿ ಮತ್ತ ನಾ ಏನ ಪ್ರೊಫೆಷನಲ್ ಏನಂತಾರ ಅದಕ್ಕ ಜಿಮ್ ಗಿಮ್ ಅಲ್ಲ, ಸುಮ್ ಹಂಗ ಏನ್ ಇನ್ಸ್ಟಾಗ್ರಾಮ್ ನೋಡಿನ ಎಕ್ಸರ್ಸೈಸ್ ಮಾಡೋದನ್ನ ಕಲ್ತಿದ್ದೆ. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಒಳಗ ಬರ್ತಿರ್ತಾವ, ಅದನ್ನ ನೋಡಿ ಕಲ್ತಿದ್ದೆ ನಾನು. ಫಸ್ಟಿಗೆ ನಾನು ಮಾಡೋದ ಇದು ಏರೋಬಿಕ್ಸ್, ಜಸ್ಟ್ ಹಿಂಗ್ ಟರ್ನ್ ಆಗೋದು. ಪೂರ್ತಿ ತೋರಿಸ್ತೇನ್ರಪ್ಪ. ಹಿಂಗ ಅಡ್ಡ ತೋರಿಸ್ತೇನೆ. ಇದೊಂದು ವಿಡಿಯೋ ಅಡ್ಡ ನೋಡ್ರಿ. ಪೂರ್ತಿ ಟರ್ನ್ ಆಗ್ಬೇಕಿದೆ ಅಂದ್ರೆ ಕಾಲ್ ಇಟ್ಟಲ್ಲೇ ಇರ್ಬೇಕು. ಅವ್ನ ಕಾಲ್ ಅಳಗಾಡೋಂಗಿಲ್ಲ, ಮ್ಯಾಲಿಂದಷ್ಟ ಟರ್ನ್ ಮಾಡ್ಬೇಕು. ಅಂದ್ರ ಇದು ಹೊಟ್ಟಿ ಭಾಗ ಕರಗ್ಬೇಕಂತಂದ್ರ. ನೆಕ್ಸ್ಟ್ ಎಕ್ಸರ್ಸೈಸ್ ಆಮೇಲೆ ತೋರಿಸ್ತೀರಿ. ಓಕೆ, ಸೌಂಡ್ ಬಂತ್ರಿ? ಸೌಂಡ ಇಲ್ಲಿ ನೋಡಿ, ಸೌಂಡ್ ಹೆಂಗ್ ಬಂದೈತಿ ಪ್ಲೇ ಮಾಡ್ತೇನೆ. ಮಸ್ತ್ ಬಂದೈತಿ ಸೌಂಡ್. ಫುಲ್ ಡೇ ಅರ್ಧ ಡೇ ಮಾಡಿದ್ ವೇಸ್ಟ್ ಆತ್ಲ. ಇಷ್ಟು ಕಷ್ಟಪಟ್ಟು ಮಾಡಿದ್ರೆ ದೇವ್ರ ಯಾಕೆ ಹಿಂಗ್ ಶಿಕ್ಷೆ ಕೊಡ್ತಾನ ಅನ್ಸ್ಬಿಡ್ತೈತೆ. ಮತ್ತ ಮಾಡು ಮುಂದೆ ಅನ್ಕೋತದೇವ್ ಇವತ್ತ ಒಂದಲ್ಲ ಒಂದ್ ಇದ್ ಮಾಡತ್ತೆ. ಮೊದಲ ಒಂದ್ ಬಾಗ್ಲಾ ಓಪನ್ ಇತ್ತ, ಮತ್ ಸೌಂಡ್ ಡಿಸ್ಟರ್ಬೆನ್ಸ್ ಬರ್ತದಂತೆ ಮತ್ತೊಮ್ಮೆ ತಗೊಂಡೇವಿ ವಿಡಿಯೋ. ಅವಾಗನ ನೋಡ್ಕೋಬೇಕು ಬೇಡ ನಾವು, ಮೈಕ್ ಆನ್ ಐತ ಆಫ್ ಐತ ಅಂತೇಳಿ. ನಾವ್ ಕಡೆ ಹಾಕೊಂಡಿದ್ದ ಇದು ಹಾಕೊಂಡಿದ್ ಮೈಕ್ ಆನ್ ಐತಿ, ಅಲ್ಲಿ ಮೇಲ್ಗಡೆ ಹಾಕೋ ಮೈಕ್ ಆಫ್ ಆಯ್ತು. ಯಾಕೇನೋ ಗೊತ್ತಾಗಿಲ್ಲ ನನಗೆ. ನನ್ ಲಕ್ಷ ಐತಿ ನಾ ಹಾಕೇನ ಅನ್ನೋದು.
ಅರ್ಧ ಡೇ ವೇಸ್ಟ್. ಸ್ಟಾರ್ಟಿಂಗ್ ಒಂದು ಬಂದೈತಿ, ಇದಕ್ಕೆ ಮೈಕ್ ಹಾಕಿದ್ದಿಲ್ಲ ಅವಾಗ. ನೋಡು ರೆಡಿ ಓಕೆ ಅಂತಂದು ಏನು ಓಕೆ ಅಂತಂದೆ ನಾನು. ಏನ್ ಓಕೆ ಅಂದಿ? ಮೈಕ್ ಹಾಕಿದಿ ಬಟ್ ಅದನ್ನ ಆನ್ ಮಾಡಿಲ್ಲ ನೀನು, ಹಂಗ ಹಾಕಿರಿ. ಏನ್ ಓಕೆ ಅಂತಿ ಮೈಕ್ ಹಾಕಿಲ್ಲ ಅಂತಂದ ಮೈಕ್ ಹಾಕಿದ್ರಿ ನೀವು. ಎಷ್ಟು ಖುಷಿಯಾಗಿ ಮಾಡಿದ್ವಿ ಮರ ವಿಡಿಯೋ. ಹಿಂಗ್ಯಾಕಾತು ಮರ, ಭಯಂಕರ ಮಾನಸಿಕ ಆತ್ ನಂಗೆ. ಭಾಳ ಮಾನಸಿಕ ಆದ್. ಇಲ್ಲಿ ಡಿಮೋಟಿವೇಟ್ ಆಗ್ಬೇಡ್ರಿ. ಭಯಂಕರ ಅಲ್ಲೋ ಏನ್ ಮಾಡೋದು ಹೇಳಿ. ಶೀಟ್ಕೊಂಡೈತೆ. ತಡ್ರಕ್ಕೆ ಈಗ ಡ್ರೆಸ್ ಚೇಂಜ್ ಮಾಡ್ತೇನೆ ಮುಂಜಾನೆ. ಕಷ್ಟಪಟ್ಟು ಮಾಡಿರ್ತೇವೆ ವಿಡಿಯೋನ, ಏನ್ ಹಿಂಗಾದ್ರೆ ಏನ್ ಮಾಡ್ಬೇಕು? ಯಾಕಂದ್ರೆ ಅರ್ಧ ದಿವ್ಸ ವೇಸ್ಟ್, ಪೂರ್ತಿ ಡೇ ಅದ್ರ ಮೇಲೆ ಸ್ಪೆಂಡ್ ಮಾಡೇವೆ. ನೋಡೋಣ ಬಿಡ್ರಿ, ನಾವ್ ಮಾಡೋಣ. ಎಲ್ಲ ತಿಂದೆ ಒಂದ್ ಸಮಾಧಾನ ಮಾಡ್ಕೊರಿ ಅಷ್ಟ. ನೋ ಮಾರೇ ಅಚ್ಚೆ ಏನ್ ಮಾಡ್ಲಿ? ಫುಟೇಜಸ್ ಡಿಲೀಟ್ ಮಾಡ್ಲಿ ಹೊತ್ನ? ಮತ್ತೆ ನೀವು ಎಡಿಟ್ ಮಾಡಕ್ ತ್ರಾಸಕ್ಕೆ ಬರಂಗೇನೆ ಇಲ್ಲ. ಅದ ಸ್ವಲ್ಪ ಸೌಂಡ್ ಇತ್ತಂದ್ರ ಮೈಕ್ ನನ್ ಸೌಂಡ್ ತೆಗೆದು ಅದಕ್ಕೆ ಹಾಕ್ಬೋದ. ಇಲ್ಲಾಂದ್ರೆ ಸೌಂಡ್ ಹೆಂಗ್ ಜೋಡಿಸ್ಲನ? ಸೌಂಡ್ ಜೋಡ್ಸಾಕ ಬರಂಗಿಲ್ಲಲ್ಲ. ಗುರ್ತಾಕೈತಿ ಅದ್ರ ಇದನ್ನಿದ್ರ ಲೈನ್ಸ್ ಇದ್ರ ಗುರ್ತಾಕೈತಿ, ಅದ್ರ ಸೌಂಡೇ ಇರಂಗಿಲ್ಲ. ಹಿಂಗ ವೇವ್ಸ್ ಇರ್ಬೇಕು. ಆಕ್ಚುಲಿ ಇಲ್ಲಿ ಕೆಳಗ ಸೌಂಡ್ದು ವೇವ್ಸ್ ಅದಾವ ನೋಡ್ರಿ, ಹಿಂಗ ವೇವ್ಸ್ ಇರ್ಬೇಕು. ಇವೇನದಾವಲ್ಲ ಇವು ವೇವ್ಸ್ ಇವ. ಸೊ ಈ ರೀತಿ ವೇವ್ಸ್ ಇದ್ರ ಮಾತ್ರ ಅದನ್ನ ನಾವು ಜೋಡಿಸ್ಕೋಬಹುದು. ಆ ವೇವ್ಸ್ ಇಲ್ಲಾಂದ್ರೆ ಹೆಂಗ್ ಜೋಡಿಸ್ಲನ? ಭಯಂಕರ ಮಾನಸಿಕ ನಡಿನ ಕರ್ನ ಭಾಳ ಮಾನಸಿಕ ಹಚ್ಚತ. ಛೇ ನೀನು ಎಕ್ಸರ್ಸೈಸ್ ತೋರಿಸ್ ಆಮೇಲೆ. ಮತ್ತೇನ್ ಕಿತಾಪತಿ ಮಾಡ್ಕೊಂಡ್ಲಕ್ಕಿ? ಆಕಿ ಬಿಸಿ ನೀರ್ ನಾನು ಮುಖ ತೊಳಕಂತ ಹೋಗೇನಿ, ತಣ್ಣೀರ್ ಬಿಟ್ಟು ತೊಳಾದೇನಿ. ಆಕಿ ಒಮ್ಮೆ ಈ ಕಡೆ ತರ ಚಲೋ ಮಾಡ್ಬಿಟ್ಟ ಬಿಸಿ ನೀರಿಂದ, ಅದು ಒಮ್ಮೆ ಕೈ ಹತ್ಯ. ಆಕಿ ಹಾಯಲ್ಲ ತೋರ್ಸಪ್ಪ ಹಾಯಲ್ಲತ್ತಪ್ಪ, ಕೈ ಏನ್ ಸುಟ್ಟಿಲ್ಲ ಬಟ್ ಬಿಸಿ ಆದ್ರೂ ಬಾಳ ಕೇರ್ಫುಲ್ ಆಗಿರ್ಬೇಕು. ನನಗರೆ ಭಯಂಕರ ಮಾನಸಿಕ ಐತಿ ಹೊತ್ತು. ಸತ್ತು ಇನ್ನೊಂದು ಎಕ್ಸರ್ಸೈಸ್ ತೋರಿಸ್ಲ ಮತ್ತೆ ಈಗ ತೋರಿಸ್ಲಿ? ಅಯ್ಯೋ ಒಮ್ಮೆ ತೋರಿಸ್ಬಿಡ್ತಿದ್ನಲ್ರಿ. ಇನ್ನೊಂದು ತೋರಿಸ. ಇದು ಹಿಂಗ ಕಾಲಿದ್ ಮಾಡೋದು ಅಗಲ್ ಮಾಡಿ. ಓಕೆ ಸ್ಟ್ರೇಟ್ ಇರ್ಬೇಕ. ನೆಕ್ಸ್ಟ್ ಅವ ಕೀಪ್. ಓಕೆ ಇದೊಂದು ಮಾಡ್ತಿದ್ವಿ. ಆಮೇಲೆ ಹಿಂಗ ಹೆಂಗ ಮಾಡ್ತೀವಿ. ಇದಕ್ಕರ ಭಾಳ 20 into 5. ಓಕೆ ಓಕೆ. ಆಮೇಲೆ ಇನ್ನೊಂದೇನೋ ಮಾಡ್ತಿದ್ದಲ್ಲ, ಅದೇನೋ ಹೊಟ್ಟಿದ ಅದೇ ಬರಂಗಿಲ್ಲ. ಅದೇನಷ್ಟು ಅದೇನಷ್ಟು ಎಫೆಕ್ಟಿವ್ ಇಲ್ಲ ಅದ. ಇವ 4 ಎಫೆಕ್ಟಿವ್ ಅದ. ಇಷ್ಟ ಎಕ್ಸರ್ಸೈಸ್ ಮಾಡ್ತಿದ್ನಿ ಅಂದ್ರೆ ನಾ ಕಂಟಿನ್ಯೂ ಏನ್ ಮಾಡಿಲ್ಲ. ಬಟ್ ಒಬ್ಬೊಬ್ರದ್ದು ಮೈ ಲಘು ಹಿಡಿತೈತಿ, ಹಂಗಾಗಿ ನಂದು ಎಕ್ಸರ್ಸೈಸ್ ಆದ್ರೂ ಇದೇ ಎಕ್ಸರ್ಸೈಸ್ ನಾನು ಮಾಡೀನಿ, ನನ್ಗೇನ್ ಮೈ ಹಿಡಿದಿಲ್ಲ. ಡೈಲಿ ಮಾಡಿಲ್ಲ ನಾನು. ಅವಾಗ ಮ್ಯಾಲ್ಗಡೆ ಇದ್ದಾಗ ಮಾಡ್ತಿದ್ನಿ, ಬಟ್ ಇಲ್ಲಿ ಬಂದಾಗಿಂದ ಒಟ್ಟ ಮಾಡೇ ಇಲ್ಲ ನಾನು. ಹೊಟ್ಟೆ ಮತ್ತೆ ಮತ್ತೆ ಡೈಲಿ ಸ್ಟಾರ್ಟ್ ಮಾಡ್ಬೇಕಂತದೇನಿ, ಬಟ್ ನಮ್ಗೆ ಟೈಮ್ ಸಿಗುವಂತ. ಬೆಳಿಗ್ಗೆ ಎದ್ದ ಕೂಡಲೇ ನೋಡ್ರಿ ನಾಳಿಂದ ಚಾಲು ಮಾಡ್ತೇನೆ. ಖುಷಿನಿ ನಾನಿಂದ ನಾ ಯಾವ ಎಕ್ಸರ್ಸೈಸ್ ಮಾಡ್ತಿದ್ನಿ ಅಂತ ಹೇಳಿ. ಆಮೇಲೆ ಮತ್ತೇನ ನೀವು ಅದು ಇದನ್ ಕುಡಿತಿದ್ರಲ್ಲ ಜ್ಯೂಸ್, ಅದೇ ಕಮೆಂಟ್ ಮಾಡಿ ಹೇಳ ಭಾಳ ಜನ. ಎಕ್ಸರ್ಸೈಸ್ ಮಾಡಿ ವಾಕಿಂಗ್ ಮಾಡಿ ಕರ್ಗಸ್ರಿ ಮೈ ಸೈಡ್ ಎಫೆಕ್ಟ್ ಆಗ್ತೈತಿ. ಹೌದೌದು, ಅದಕ್ಕೆ ಬ್ಯಾಡ ಅಂತ ನಾನು ಬಿಟ್ಟೆ, ನನ್ ಕುಡಿಯೋದ ಬಿಟ್ಟೆ ನಾನು. ಹಂಗಾಗಿ ಇವ್ರು ಅದು ಕುಡಿಯೋದ್ ಬಿಟ್ಟಾರ. ನೋಡ್ರಿ ನಾಳಿಂದ ಎಕ್ಸರ್ಸೈಸ್ ಇಲ್ಲ ವಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕಂತದೇವಿ. ವಾಕಿಂಗ್ ಒಂದಿಷ್ಟು ದಿವಸ ಹೋದ್ವಿ, ಹೋಗಾಕ ಏನು ಪ್ರಾಬ್ಲಮ್ ಇಲ್ಲ ನಮ್ಗ. ಸ್ಪರ್ಶ ಬೆಳಿಗ್ಗೆ 5 ಗಂಟೆಗೆ ಈಕಿ ನಮ್ ಜೊತೆನೇ ಇರತ್ತಾಳ. ಮತ್ತೆ ಈಕಿನ್ ಕರ್ಕೊಂಡ್ ಹೋಗ್ಬೇಕಾಕೈತಿ. ಈಕಿನ್ ಕರ್ಕೊಂಡ್ ಹೋಗ್ಬೇಕಾಕೈತಿ. ಅದ ಎತ್ಕೊಂಡ್ ನೀ ಎತ್ಕೊಂಡ್ ನಾ ಎತ್ಕೊಂಡು ಹೋಗಕ್ ಬ್ಯಾಸರ ಬಂದ್ಬಿಡ್ತೈತದ. ಹೌದು, ಹಿಂಗಾಗಿ ಹೋಗಿಲ್ಲ. ಇದೇ ಎಕ್ಸರ್ಸೈಸ್ ಅಷ್ಟ ಮಾಡಿದ್ನಿ ನಾನು. ಮತ್ತೊಂದ್ ಸ್ವಲ್ಪ ದಿನ ಇದನ್ನ ಲಿಂಬು ಜೇನುತುಪ್ಪ ಬಿಸಿನೀರ ಕೊಡ್ತಿದ್ದೆ. ಅರ್ಧ ಲಿಂಬು ಬೆಳಿಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟಿ ಒಳಗ 1 ಗ್ಲಾಸ್ ನೀರ, ಸ್ವಲ್ಪ ಬಿಸಿನೀರ, ಅರ್ಧ ಲಿಂಬು, 1 ಸ್ಪೂನ್ ಜೇನುತುಪ್ಪ ಹಾಕಿ ಕುಡಿತಿದ್ನಿ. ಬಟ್ ಬಹಳ ಎಫೆಕ್ಟಿವ್ ಅನಿಸ್ತಿತ್ತು ನಂಗ. ಅದ್ ಕುಡಿದ್ರೆ ಲಘು ಕರೆಕ್ಟ್ ಐತೆ ಅಂತ ಅನಿಸ್ತಿತ್ತ. ಬಟ್ ನನ್ನ ಒಪಿನಿಯನ್ ಒಬ್ಬೊಬ್ರು ಒಂದೊಂದರ ಇದೇ ಇರ್ತೈತಿ, ಅದೇನ್ ಗೊತ್ತಿಲ್ಲ. ನಾ ಯಾವ್ಯಾವ ಎಕ್ಸರ್ಸೈಸ್ ಮಾಡ್ತಿದ್ನಿ ಅದನ್ನ ಹೇಳಿದ್ನಿ ನಿಮ್ಗ. ಏನ್ ಕುಡಿತಿದ್ನಿ ಅದನ್ನ ಹೇಳೇನ್ ನಾ ನಿಮ್ಗ. ಏನಂತಾರ
ಹೆಂಗ್ ವೇಟ್ ಲಾಸ್ ಆಗೈತಿ ಗೊತ್ತಿಲ್ಲ. ಬಟ್ ಇವತ್ತ ಚೆಕ್ ಮಾಡ್ಸಿದ್ನಿ ವೇಟ್ 48 kg ಅದೇ ನಾನು ಬರೋಬ್ಬರಿ 48 kg ಅದೇ. ನೀವು ನೋಡ್ರಿ ಇನ್ನ ವೇಟ್ ಲಾಸ್ ಮಾಡು. ನಂಗೆ 45 ಆಗೋದೈತಿ. ಲಾಸ್ಟ್ ಒಂದ್ ಇದ್ರೊಳಗೆ ಹೇಳಿದ್ದೆ ನಾನು, ಅದ್ ಯಾವ ವಿಡಿಯೋ ಅಂತ ಗೊತ್ತಿಲ್ಲ ನಂಗೆ. ಸ್ಟಾರ್ಟಿಂಗ್ 57 ಇತ್ತು ನಂದು ವೇಟ್, 45 ಮಾಡಿ ತೋರಿಸ್ತೆ ನೋಡ್ರಿ ಅಂತ ಅಂದಿದ್ದೆ ನಾನು. ಅದ ಹಿಂಗೇನೋ ಅಲ್ಲಿ ಬರೋ ಮುಂದ ಮರೂನ್ ಕಲರ್ ನಿಮ್ ಟಿ ಶರ್ಟ್ ಹಾಕೋತಿದ್ನಲ್ಲ, ಮರೂನ್ ಅಲ್ಲ ಯೆಲ್ಲೋ ಕಲರ್ ಟೈಪ್ ಟಿ ಶರ್ಟ್ ಹಾಕೊಂಡಿದ್ನಿ. ಅಲ್ಲಿ ಹಿಂಗ ವಾಕಿಂಗ್ ಮಾಡ್ಕೋತ ರೋಡ್ನಾಗ ಅಂದಿದ್ನಿ ನಾ 45 ಮಾಡಿ ತೋರಿಸ್ತೇನೆ ನೋಡ್ರಿ ಅಂತ. ಬಟ್ ಅದ್ ಯಾವ ವಿಡಿಯೋ ಐತೆ ನೆನಪಿಲ್ಲ. ಬಟ್ ಇನ್ನ 45 ಆಗಿಲ್ಲ, 48 ಐತಿ. ಇನ್ನ 3 kg ಕಡಿಮೆ ಮಾಡೋದೈತಿ ನಂಗೆ. ಓಕೆ ಓಕೆ ಮಾಡ್ರಿ ಮಾಡ್ರಿ. ಸ್ಪರ್ಶ ಅವರು ರೆಡಿ ಆದ್ರ ಕಾಡ್ಗಿ ಗಿಡ್ಗಿ ಹಚ್ಕೊಂಡು ಟೀ ಬಿಟ್ಟು ಹಾಕೊಂಡು, ಹಾಯ್ ಸ್ಪರ್ಶು, ಏನೋ ಆಟ ಆಡ್ಕೋತ ಕೂತಾಳಕಿ. ಹಾಯ್ ದಾದ. ನೋಡ್ರಿ ಈಗ ಏನ್ ಖುಷಿ ಆಗೈತೆ ಗೊತ್ತಿಲ್ಲ, ಜಿಗದಾಡತ. ಅದು ಮಂಗ್ಯಾನ್ ನೋಡ್ತಾಳಲ್ಲ ಕಾರ್ಟೂನ್ಯಾಗ, ಅದನ್ನ ನೋಡಿ ತಾನು ಜಿಗಿತಾಳ. ಮಾಡ್ಬೇಡ ಚಿನ್ನು, ಬೀಳ್ತಿ ಬೀಳ್ತಿ ಚಿನ್ನು. ತೋ ಪಾಟ ಮುರಿತೈತಿನ್ ಮೊದ್ಲ ಕೆಬ್ಬನದ ಪಾಟ. ಅಯ್ಯಯ್ಯೋ ಹೆಂಗ್ ಜಿಗಾತ ನೋಡಕ್ಕೆ ಜಂಪ್ 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 ಅಂತೇಳಿ. ಯಪ್ಪ ಯಪ್ಪ ಜಂಪ. ಅಲ್ಲ ಸ್ಲೋ ಮೋಷನ್ ನೋಡಲ್ಲ. ಏನ್ ಮಂಗ್ಯಾನ ಆಟ ಮಾಡ್ತಾ ಅಂತ ಕರ್ನೈಕಿ. ಅಲ್ಲೇ ನಮ್ ಮಂಜುನ ಇವತ್ತ ನಮ್ ಕುಕಿಂಗ್ ಚಾನಲ್ನಾಗ ಬಂದ ಏನೋ ಕುಕ್ ಮಾಡಕತ್ತಾನು. ಏನ್ ಕುಕ್ ಮಾಡತ್ತಾನಂತ ತೋರ್ಸಿಲ್ಲ, ಯಾಕಂದ್ರ ಇದ್ರದ ಪನ್ನೀರ್ ಮಾಡತಾನೇನು ಸ್ಪೆಷಲ್. ಬಟ್ ವಿಡಿಯೋ ಒಳಗ ತೋರ್ಸಿಲ್ಲ. ಯಾಕಂದ್ರ ಅವಂಗ ನಾಚಿಕೆ ಬರ್ತೈತಂತ. ಅದ ಸಕ್ಸಸ್ ಆದ್ರ ತೋರ್ಸ್ತಾನಂತ. ಒಂದ್ಸತಿ ಕೈ ತೋತ ಚಾನಲ್ ಬಂದ್ ತೋರ್ಸ್ ಹೋಗ್ತಾನಂತ. ಕೈ ಹಂಗ ಮನಿ ಒಳಗ ನಾವ ಮಾಡ್ಕೊಂಡ್ ತಿಂದಾತ ಅಂತ ಹೇಳಿ ಮಾಡತಾರ. ಟೊಮೆಟೊ ಮೆಣಸಿನ್ಕಾಯಿ ಹೆಚ್ಕೊಡಂತಂದ್ರೆ ಹೆಚ್ಕೊಡತ್ತ. ಇವತ್ತ ಫುಲ್ ಪಾರ್ಟಿ ಐತಿ. ಎಸ್, ತಿಂದ್ ಮಜಾ ಮಾಡೋಣ. ಎಣ್ಣೆ ಹೊಡಿಯೋದೈತಿ, ಪಾರ್ಟಿ ಮಾಡೋದೈತಿ. ಸುನೀಲ್ ಅಣ್ಣ ಅಡಿಗೆ ಮಾಡೋದ್ ನೋಡ್ರಿ, ಚಟಾಪಟ ಬಾಳ ಹಾಕಿದೇವು ಸುನೀಲ ಅಕ್ಕಿ. ಶ್ವೇತಾರ ಏನ್ ಮಾಡಾಕತ್ತೀರಿ? ಏನಿಲ್ಲ ನೋಡ್ರಿ, ಊಟ ಗಿಟ ಎಲ್ಲ ಮಾಡಿದ್ವಿ, ಮಜಾ ಮಾಡ್ಕೋತ ಎಲ್ಲ. ಸುನೀಲ್ ಅಣ್ಣ ಮಂಜು ಅಣ್ಣ ಅಡಿಗೆ ಮಾಡಿದ್ರ ಫುಲ್ ಕಾಮಿಡಿ. ಅವ್ರಿಗೆ ಇಂಡಿವಿಜುವಲ್ ಆಗಿ ಅಡಿಗೆ ಮಾಡೋದಿತ್ತು. ಒಟ್ಟ ವಿಡಿಯೋ ತಗೋಬೇಡ ಅಂತ ಅನ್ನಕತ್ತಾರ. ತಗೋಬೇಡ, ಆರಾಮ್ಸೆ ಮಜಾ ಮಾಡ್ಕೋತ ಅಡಿಗೆ ಮಾಡೋಣ. ಕೆಟ್ಟ ಕಾಮಿಡಿ ಮಾಡಿದ್ರಿ ಇಬ್ರು, ಹೇಳ್ತೀನಿ. ಯಪ್ಪ 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 ಮಜಾ ಮಾಡಿದ್ವಿ. ಹೊಟ್ಟಿ ನೋಯ್ಸತ್ ನಂದು. ವಿಡಿಯೋ ಮಾಡಾಕ್ ಬಿಡ್ಲಿಲ್ಲ ಮಕ್ಕಳ. ತುಡುಗ್ಲೆ ವಿಡಿಯೋ ಮಾಡಿದ್ನೇನ, ಅವ್ ಮಂಚ ಡಿಲೀಟ್ ಮಾಡ್ಸಿದ. ಏನ ಆಮೇಲೆ ಏನಾತ್ ಗುರ್ತಾನ, ಅವ್ರ ತಮ್ಮನ ಕಡೆ ಐಫೋನ್ ಐತಿ, ಅವ್ನ್ ಗುರ್ತೈತಿ. ಡಿಲೀಟ್ನಾಗಿಂದ ಡಿಲೀಟ್ ಮಾಡ್ಸಿದವ. ಮತ್ತ ಮಗನ ನೀನ್ ಡಿಲೀಟ್ನಾಗಿಂದ ಡಿಲೀಟ್ ಇರ್ತಾವ, ಡಿಲೀಟ್ ಮಾಡಂತ ನಾವು ಅಲ್ಲಿ ಸಿಕ್ಕಾಕೊಂಡ್ ನಾನು. ಇಲ್ಲ, ಭಾರಿ ಕಾಮಿಡಿ ಆಗಿದ್ದು ವಿಡಿಯೋ. ಹಿಂಗ ನೀವು ಪಾಕಂತಿ, ಬಟ್ ಟೇಸ್ಟ್ ಹಂಗಾಗಿತ್ತು. ಚಲೋ ಆಗಿತ್ತು, ಅಡಿಗೆ ಚಲೋ ಆಗಿತ್ತು. ಈಗ ಹೋದ್ರ ಅವ್ರು ಊಟ ಮಾಡ್ಕೊಂಡು, ನಾವು ಸ್ವಲ್ಪ ಇಲ್ಲೆಲ್ಲ ನೆಲ ಹೊಲ್ಸಾಗಿತ್ತು, ನೆಲ ಕ್ಲೀನ್ ಮಾಡ್ಕೊಂಡಿ ಬಡ ಬಡ. ಈಚೆ ಕಡೆ ಒಂದು ಕ್ಲೀನ್ ಆತ. ಟೈಮ್ ಎಷ್ಟತ್ತ ನಿಮ್ ಫೋನ್? ಅಲ್ಲ ನನ್ನ ಹಿಂದೆ ವಾಚ್ ಐತಿ ನೋಡ್ರಿ, ವಾಚ್ ಸಿಗ್ತೈತೆ ನೋಡ್ರಿ. ಫೋನ್ ಐತಿ ಎಷ್ಟು ಟೈಮ್? ಮಕ್ಕಳ ಟೈಮ್ ಆಯ್ತು. ಸ್ವಲ್ಪ ಕ್ಯಾಮ್ರಾ ಒರೆಸ್ಲಿ. ಫಸ್ಟ್ ಟೈಮ್ ತೋರಿಸ್ರು, ಆಮೇಲೆ ಒರೆಸ್ಬಿಡ್ತೇನೆ. 11:35 ಎಲ್ಲೈತಿ ವಾಚ್? 11:35 ವಾಚ್ ಕ್ಲೀನ್, ಇದು ಕ್ಯಾಮ್ರಾ ಕ್ಲೀನ್ ಮಾಡ್ತೀನಿ ತಡ್ರಿ. ಮತ್ತೆ ರೀ ಶ್ವೇತಾರ, ಊಟ ಆತ, ಆಟ ಆತ, ಪಾಠ ಆತ, ಎಕ್ಸಸೈಸ್ ತೋರಿಸಿದ್ರಿ. ಮತ್ತೇನೇನು ಉಳಿತಾ? ಏನಿಲ್ಲ ನೋಡ್ರಿ, ಎಲ್ಲ ಏನೇನು ಎಕ್ಸಸೈಸ್ ಮಾಡ್ತಿದ್ನಿ ಅಂತ ತೋರಿಸಿದ್ವಿ. ಬಟ್ ಆಮೇಲೆ ಇನ್ನೊಂದು ಕಮೆಂಟ್ ಇತ್ತು, ಆ ಕಮೆಂಟಿಗೆ ರಿಪ್ಲೈ ಕೊಡ್ಬೇಕಂತಿದ್ನೇನ. ಕಮೆಂಟ್ ನೆನಪಿಲ್ಲ, ಬಟ್ ಸ್ಕ್ರೀನ್ಶಾಟ್ ತೆಗೆದಿಟ್ಟೆ ನಾನು. ನೋಡ್ರಿ ಶ್ವೇತಾ ಅವ್ರ ಕೈಯಾಗಬೇಕು, ದೂರಿಂದ ದೃಷ್ಟಿ ಕಾಣಂಗಿಲ್ಲ. ನೀವು ಚಿಲ್ಲಿ ಫ್ಲೆಕ್ಸ್ ಮಾಡಾಕ ಅಷ್ಟು ಯಾಕೆ ತ್ರಾಸ ತಗೊಳ್ತೀರಿ? ಅದು ಸ್ವಲ್ಪ ಲೈಟ್ ಆಗಿ ಬಿಸಿ ಮಾಡಿ ಅಲ್ಲಿ ಬಿಸಿಲಿಗೆ ಹಾಕಿ ಒಣಗಿಸಿ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸಿಗೆ ಹಾಕ್ರಿ.
ಒಂದ್ ರೌಂಡ್ ತಿರುಗಿ ಹೊಡೆದು ಹಾಕೈತೆ ಅಂತ ಹೇಳ್ಯಾರ ಅವ್ರ. ಹೌದು. ಬಟ್ ಅದಕ್ಕೆ ಏನ್ ಆಕೈತೆ ಹೇಳೇನ್ರಿ, ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಬದಲು ಲಾಕ್ ಬಟನ್ ಹೋತ ಅಲ್ಲಿ ಮೂಲ್ಯಾಗಿಂದ. ಅದ ಏನ್ ಆಕೈತೆ ಗೊತ್ತೇನ್ರಿ ಅಕ್ಕಾರ, ನೀವು ಹೇಳಿದ್ದೆ ಆ್ಯಕ್ಚುಲಿ ಭಾಳ ಈಸಿ ಐತಿ. ಫಸ್ಟಿಗೆ ನಾ ಹಂಗೆ ಮಾಡಿ ನೋಡಿದ್ನಿ, ಬಟ್ ಅದು ಚಿಲ್ಲಿ ಫ್ಲೆಕ್ಸ್ ಹಂಗೆ ಮಾಡಿದ್ರೆ ಟೇಸ್ಟ್ ಬರಂಗಿಲ್ಲ, ಮತ್ತು ಸಣ್ಣ ಆದ್ರೆ ಪೂರ ಪೌಡ್ರ್ ಆಗಿಬಿಡ್ತೈತೆ ಅದು. ಸಣ್ಣ ಸರಿ ಆಗಂಗಿಲ್ಲ ಅದು, ಅದಕ್ಕೆ ಹಂಗೆ ಮಾಡಿಲ್ರಿ ನಾನು. ಹಿಂಗೆ ಅದ್ರದ್ದು ಟೇಸ್ಟ್ ಬೇರೆ ಇರ್ತೈತಿ. ಹಿಂಗೆ ಎಳಿ ಎಳಿ ಏನು ಮಾಡತ್ತಳಿಕೆ ಟೈಪಿಂಗ್ ನೀವು ಎರಡು ಕೈಲಿ ಮಾಡೋದು ನೋಡ್ತಾ ಅಲ್ಲಿ ಹಿಂಗೆ ನೋಡಿ ಬೈ ಏನು ಮಾಡತ್ತಳಿ. ಅಯ್ಯೋ ಯೋ 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 ಹಿಂಗೆ ಹಿಂಗೆ ಬರ್ತದೆ. ಅಬ್ಬಬ್ಬಬ್ಬಬ್ಬ, ಈಕೆ ಇಂಜಿನಿಯರ್, ಆಕೆ ಇಂಜಿನಿಯರ್, ಈಕೆ ಸಾಫ್ಟ್ವೇರ್ ಇಂಜಿನಿಯರ್. ಬಕ್ಕಂತ ಓದಿದ್ದೆ ನೋಡು. ಸರಿ, ಎರಡು ಕೈಲಿ ಒತ್ಬೇಕನ್ನೋದಕ್ಕೆ ತಲೆಯಾಗರೆ ಇಷ್ಟ ನೋಡ್ರಿ. ಅಲ್ಲೋ ಅದು ಮ್ಯಾಕ್ ಬುಕ್, ಅದ್ರ ಕಿಮ್ಮತ್ತೇನು, ನೀವು ಮಾಡತ್ತೀರೇನು? ಏನಿಲ್ಲ ನೋಡ್ರಿ, ಇಷ್ಟು ಉದ್ದ ಪಾಸ್ವರ್ಡ್ ಶಾಕು ಶೋನಿ. ಸರಿ ತಳ್, ಇಷ್ಟು ಹೆದರಿಕಿದ್ದ ಮತ್ತೆ ಹಂಗ ಒತ್ತಿ ಅಲ್ಲ ಅದನ್ನ. ಭಾಳ ಹೆದರ್ತೈತಿ ನಮ್ಗೆ ಗುಬ್ಬಚ್ಚಿ. ಇದಿಷ್ಟು ಪಾಸ್ವರ್ಡ್ ಹಾಕೋದು ಬಂದ, ನಂದು ಇಷ್ಟು ಬಟ್ಟೆ ಇಡೋದು ಒಂದ. ಇವತ್ತು ಸ್ಕೂಲಿಗೆ ಹೋಗಿ ಬಂದೈತಿ. ಹೌದು, ಭಾಳ ಚೆನ್ನಾಗಿತ್ತು ಗುಬ್ಬಚ್ಚಿ. ನಾನು ಪಸಂದಾಗವಳೆ ಶಾನೆ ಪಸಂದ. ಬ್ಯಾಗ ಬೇಕ ನಂಗ ಸ್ಕೂಲಿಗೆ ಹೋಗಾಕ ಬಸ್ ಬರ್ತೈತಿ ಅಂತ ಆಳಕ್ಕೆ ಎಲ್ಲ ಗೊತ್ತೈತಿ. ಆಕೆ ನಮ್ಮ ಸುಪ್ರಿಯನ್ ತಂಗಿ ಏನಕ್ಕೆ ಹೆಸರ ಸೋನಿ. ಆಕೆ ಹೆಂಗಂತ ಶ್ರೀನಿಧಿ, ನಾ ಸ್ಕೂಲ್ ಬಸ್ ಬಂದ್ರೆ ಅಷ್ಟೇ ಸ್ಕೂಲಿಗೆ ಹೋಗ್ತೇನೆ ಅಂತೇಳಿ, ಹಂಗಿಕ್ಕಿ ಸ್ಕೂಲ್ ಬಸ್ ಬಂದ್ರೆ ಮಾತ್ರ ಸ್ಕೂಲಿಗೆ ಹೋಗಿ ಅಂತ ಗೊತ್ತೇನೆ. ಹಂಗ ಈಗಿನ ಹುಡುಗರ್ದ ಕಂಡೀಷನ್. ಬಟ್ ಇವತ್ತಾದ್ರೂ ಸ್ವಲ್ಪ ಹೊತ್ತು ಸ್ಕೂಲೊಳಗೆ ಕೂತ್ಲ, ನಾನು ಕೂತಿದ್ನಿ. ಬಟ್ ನಾ ಕೂತಿರೋ ಕುಂತ್ಲಲ್ಲ, ಇಲ್ಲಾಂದ್ರೆ ನಮಗೂ ಕುಂದಿರ್ಸಿ ಕೊಡ್ತಿದ್ದಿಲ್ಲ, ತಾನು ಕುಂದಿರ್ಸಿ. ಬಟ್ ಇವತ್ತು ನಂದು ಒಂದು ಸೈಡಿಂದ ಮೂಡ್ ಭಯಂಕರ ಆಫ್ ಆಗಿತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಬಂದು ನನ್ನ ಮೂಡ್ ಆನ್ ಮಾಡಿದ್ರು ಮತ್ತೆ ವಾಪಸ್. ಅದ ಇದ್ರ ಬಗ್ಗೆ ಇದಂತ ಇರ್ಲಿ ಬಿಡ್ರಿ, ಮತ್ತೆ ನಾಳೆ ಮಾಡ್ಕೊಳ್ಳೋಣ. ಬಟ್ ಇವತ್ತಿಂದ ಹಾಫ್ ಡೇ ವೇಸ್ಟ್ ಆಗಲ್ಲ ಅನ್ನೋದೊಂದ ಬೇಜಾರ. ಟೈಮ್ ವೇಸ್ಟ್ ಆಗಬಾರ್ದು. ಟೈಮ್ ಯಾರಪ್ಪನ ಮನೆ ಗಂಟನೂ ಅಲ್ಲ, ಕೂಡಲೇ ಟೈಮ್ ವೇಸ್ಟ್ ಹೋದ್ರ ಮತ್ತೆ ಹೆಂಗಿಲ್ಲ ಅದು. ನೋಡ್ರಿ ಇವತ್ತಿನ ಬ್ಲಾಗ್ ಅಂತ ನೋಡಿದ್ರೆ ನೀವು ನಾವ್ ಏನೇನೆಲ್ಲ ಮಾಡಿದ್ವಿ ಅಂತ ಹೆಂಗ ಅನಿಸ್ತು ನಿಮ್ಗೆ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ, ಇಷ್ಟ ಆಗಿರ್ಲಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಹೇಳ್ರಿ ಅಂತ ಹೇಳ್ತಾ ಈ ಬ್ಲಾಗ್ ನಾನು ಇಲ್ಲೇ ಏನ್ ಮಾಡತ್ತೀನಿ. ಮತ್ತೆ ನಾಳೆ ಸಲ ಒಳಗೆ ಸಿಗೋಣಂತ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಚಂಪು ಉಮ್ಮ, ಚಂಪು ಸ್ಟಿಕರ್ ಕೇಳಬೇಡ, ಉಮ್ಮ ಕೊಡು. ಉಮ್ಮ ಕೊಡ, ಉಮ್ಮ ಗುಂಡೆ ಗುಂಡೆ ಮತ್ತ ಅಷ್ಟ. ಲವ್ ಯು, ಲವ್ ಯು ಗುಡ್ ನೈಟ್. ಗುಡ್ ನೈಟ್. ಅದೇ ಓಕೆ, ಸೊ ಚಲೋ ಗುಡ್ ನೈಟ್.